ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ರಾಧಿಕಾ K3 ವಿಲಾಗ್ಸ್. ದಯವಿಟ್ಟು ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ನಾನಿವತ್ತೊಂದು ಗುಜ್ಜೆ ಹೇಳ್ತಾರಲ್ಲ, ಟೆಂಡರ್ ಜಾಕ್ ಫ್ರೂಟ್, ಆ ಗುಜ್ಜೆದೊಂದು ಬಜೆ ಮಾಡಿ ತೋರಿಸ್ತಾ ಇದ್ದೀನಿ. ಅದು ಹೀಗೆ ನಾರ್ಮಲ್ ನಾವು ಏನು ಬೇಸನ್ನಲ್ಲಿ ಕಡಲೆ ಹಿಟ್ಟಿನಲ್ಲಿ ಮಾಡ್ತೀವಲ್ಲ ಆ ಥರ ಬಜ್ಜಿ ಅಲ್ಲ. ಇದು ಊಟಕ್ಕೆಲ್ಲ ಆಗುವಂಥದ್ದು, ತುಂಬ ಟೇಸ್ಟಿಯಾಗಿರ್ತದೆ. ಖಂಡಿತ ಮಾಡಿ ನೋಡಿ. ಬಾಯಲ್ಲಿ ನೀರು ಬರ್ತಾ ಉಂಟು ನನಗೆ ಹೇಳುವಾಗಲೇ. ಇದು ನೋಡಿ ಗುಜ್ಜೆ ಹೀಗಿರ್ತದೆ ಗೊತ್ತಲ್ಲ. ಗುಜ್ಜೆ ಸ್ವಲ್ಪ ಬೆಳೆದಿರಬೇಕು, ತುಂಬ ಸಣ್ಣದಲ್ಲ ನೋಡಿ. ಹೀಗೆ ಸ್ವಲ್ಪ ಸ್ವಲ್ಪ ಸಣ್ಣ ಸಣ್ಣ ಬೀಜದಾಗೆ ಆಗಿರಬೇಕು. ಇದು ನೋಡಿ, ನಾನು ದೊಡ್ಡ ಗುಜ್ಜೆ ಐತೆ ಅದರಲ್ಲಿ ಅರ್ಧ ತೊಗೊಂಡಿದ್ದೀನಿ. ಅದನ್ನು ನಾನು ಅದರ ಸಿಪ್ಪೆಲ್ಲ ತೆಗೆದು, ಮುಳ್ಳು ಹೇಳ್ತಾರಲ್ಲ ಅದು, ಅದನ್ನೆಲ್ಲ ತೆಗೆದು ಚೆನ್ನಾಗಿ ಹೀಗೆ ನೋಡಿ, ನಾವು ಬಜೆಗೆ ಹೇಗೆ ಹಾಗೆ ಆದರೆ ತುಂಬ ತೆಳು ಅಲ್ಲ, ಸ್ವಲ್ಪ ದಪ್ಪ ದಪ್ಪ ಹೆಚ್ಚಿಟ್ಕೊಳ್ಬೇಕು. ಹೆಚ್ಚಿ ನಾನು ನೀರಲ್ಲಿ ಹಾಕಿಟ್ಟಿದ್ದೇನೆ ಗುಜ್ಜೆಯನ್ನು ನೋಡಿ. ಗುಜ್ಜೆ ಅಂದರೆ ತುಂಬ ಟೇಸ್ಟಿ ಇರ್ತದಲ್ಲ, ಅದು ಈಗ ಸೀಸನ್ ಅಲ್ಲ, ಎಲ್ರಿಗೂ ಇಷ್ಟ. ಸಾಧಾರಣ ಗುಜ್ಜೆ ಇಷ್ಟ ಇಲ್ಲದವರು ಯಾರೂ ಇಲ್ಲ ನಂಗೆ ಗೊತ್ತಿದ್ದಾಗೆ. ಮತ್ತು ಇದನ್ನು ನಾವು ಸ್ಟೀಮ್ ಮಾಡಬೇಕು. ಈಗ ಅದನ್ನು ಹೆಚ್ಚಿಕೊಂಡಿರ್ತೀವಲ್ಲ ಗುಜ್ಜೆ, ಅದನ್ನು ನೀವು ಕುಕ್ಕರಲ್ಲಿ ಸಹ ಇಡ್ಬೋದು, ಯಾವುದ್ರಲ್ಲಿ ಸಹ. ನಾನಿಲ್ಲಿ ಇಡ್ಲಿ ಪಾತ್ರದ ತೊಗೊಂಡು ಅದರಲ್ಲಿ ನೀರು ಇಟ್ಟಿದ್ದೀನಿ ಬಿಸಿ ಮಾಡಲಿಕ್ಕೆ. ನೀರು ಕುದಿ ಬರಬೇಕಲ್ವಾ. ಮತ್ತು ಅದು ನೀರು ಹಾಕಿ ಅದಕ್ಕೆ ಮುಚ್ಚಳ ಹಾಕಿ ಒಂದು 5 ನಿಮಿಷ ಬಿಟ್ಟರೆ ಅದು ನೀರು ಕುದಿ ಬರ್ತದಲ್ಲ. ಕುದಿ ಬರುವಾಗ ಅದನ್ನು ನಾವೀಗ ಗುಜ್ಜೆಯನ್ನು ಹೇಗೆ ನೀರಲ್ಲಿ ನಾನು ತೊಳೆದು ಪೋಡಿ ಹಾಗೆ ಹೀಗೆ ಹೆಚ್ಚಿ ಇಟ್ಕೊಂಡಿದ್ದೀನಲ್ಲ, ಅದನ್ನು ಈಗ ಅದರಲ್ಲಿ ಹಾಕಿ ಇದು ಮಾಡಬೇಕು, ಹಬೆಯಲ್ಲಿ ಬೇಯಿಸಬೇಕು. ನಾನು ಪಾತ್ರದಲ್ಲಿ ನೀರು ಕುದಿ ಬರ್ತಾ ಉಂಟು, ಅದರ ಮೇಲೆ ಒಂದು ಬಟ್ಟಲಿಟ್ಟಿದ್ದೀನಿ. ಇಡ್ಲಿ ಮಾಡೋ ಪಾತ್ರೆ ತೊಗೊಂಡಿದ್ದೀನಿ. ನೀವು ಕುಕ್ಕರಲ್ಲಿ ಯಾವುದ್ರಲ್ಲೂ, ಕುಕ್ಕರಲ್ಲಿ ಸ್ಟೀಮಲ್ಲಿ ಬೇಯಿಸೋದಾದರೆ ನೀವು ಅದರದ್ದು ವಿಸಲ್ ಇಡಬಾರ್ದು, ಹೀಗೆ ಬೇಯಿಸ್ಬೇಕು. ಹೀಗೆ ಒಂದು 10 ನಿಮಿಷ ಇದನ್ನು ನಾವು ಹಬೆಯಲ್ಲಿ ಬೇಯಿಸ್ಕೊಳ್ಬೇಕು. ನೀರಿಂದ ತೆಗೆದು ನಾನೆಲ್ಲ ಬೇಯಿಸಲಿಕ್ಕೆ ಆಗ್ತಾಯಿದ್ದೇನೆ. ದಯವಿಟ್ಟು ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಮತ್ತು ಗುಜ್ಜೆಯಿಂದ ನೀವು ಬೇರೆ ಬೇರೆ ಯಾವ ಪದಾರ್ಥ ಮಾಡ್ತೀರಿ ಅದನ್ನು ಸಹ ನನಗೆ ತಿಳಿಸಿ. ನಾವು ಸಹ ತುಂಬ ಥರದ ಪದಾರ್ಥ ಮಾಡ್ತೀವಿ. ಈಗಂತೂ ಈ ಗುಜ್ಜೆಯಿಂದ ಮಂಚೂರಿಯನ್ ಸಹ ಮಾಡ್ತಾರೆ, ತುಂಬ ಟೇಸ್ಟಿಯಾಗಿರುತ್ತೆ. ಗುಜ್ಜೆಯಿಂದ ಏನು ಮಾಡಿದರೂ ಒಳ್ಳೆ ಆಗ್ತದೆ. ನಾನು ಇನ್ನೊಮ್ಮೆ ಗುಜ್ಜೆ ಸಿಕ್ಕಿದರೆ ಮಂಚೂರಿಯನ್ ಮಾಡಿ ನಿಮಗೆಲ್ಲ ತೋರಿಸ್ತೀನಿ ಹೇಗೆ ಮಾಡೋದಂತ. ಮತ್ತು ಈಗ ಇದನ್ನು ನಾನು ಗುಜ್ಜೆ ಎಲ್ಲ ಹಾಕಿ ನೀರಿಂದ ತೆಗೆದು ಕವರ್ ಮುಚ್ಚಿ ಒಂದು 10 ನಿಮಿಷ ಅದನ್ನು ಸ್ಟೀಮಲ್ಲಿ ಬೇಯಲಿಕ್ಕೆ ಬಿಡಬೇಕು. ಒಂದು 10 ನಿಮಿಷ ಬೇಯಬೇಕು. ಅಷ್ಟರೊಳಗೆ ನಾವು ಅದಕ್ಕೆ ಒಂದು ಮಸಾಲೆಯನ್ನು ಕೋಟ್ ಮಾಡಲಿಕ್ಕೆ ಹೇಗಂತ ತೊಗೊಂಡು ನೋಡುವ. ಒಂದು ಬೌಲಲ್ಲಿ ನಾನೊಂದು 2 ಟೇಬಲ್ ಸ್ಪೂನಷ್ಟು ಇದು ತೊಗೊಂಡಿದ್ದೀನಿ, ಏನು ಅಚ್ಚಕಾರದ ಪುಡಿ ತೊಗೊಂಡಿದ್ದೀನಿ. ಮತ್ತು ಸ್ವಲ್ಪ ಹಳದಿ ಪುಡಿ, ಮತ್ತು ಸ್ವಲ್ಪ ಉಪ್ಪು, ಮತ್ತು ಸ್ವಲ್ಪ ಹಿಂಗು ಅಷ್ಟೇ ಇದಕ್ಕೆ ಹಾಕಲಿಕ್ಕೆ ನೋಡಿ. ಹಾಕಿ ಆಮೇಲೆ ಅದಕ್ಕೆ ಒಂದು ಸಣ್ಣ ಕಪ್ ಅಷ್ಟು ಗುಜ್ಜೆಗೆ ನಾನೊಂದು ಸಣ್ಣ ಕಪ್ಪಷ್ಟು ಅಕ್ಕಿ ಹಿಟ್ಟು ತೊಗೊಂಡಿದ್ದೇನೆ. ನೀವು ಬೇಕಾದರೆ ಅಕ್ಕಿಯನ್ನು ನೆನೆಸಿಟ್ಟು ಕಡ್ದುಕೊಳ್ಬೋದು, ಬೇಕಾದರೆ ನಾನು ಅಕ್ಕಿ ಹಿಟ್ಟಿತ್ತು ಹಾಗಾಗಿ ಅಕ್ಕಿ ಹಿಟ್ಟನ್ನೇ ತೊಗೊಂಡಿದ್ದೇನೆ. ಮತ್ತು ಅದಕ್ಕೆ ಉಪ್ಪು ಸಹ ಹಾಕಿ ಅದಕ್ಕೆ ಸ್ವಲ್ಪ ಸ್ವಲ್ಪ ನೀರು ಹಾಕಿ ಸೇರಿಸಿ ನೋಡಿ. ಹಿಟ್ಟು ಜಾಸ್ತಿ ನೀರು ಹಾಕಬಾರ್ದು, ಹಾಗಾಗಿ ಸ್ವಲ್ಪ ಸ್ವಲ್ಪ ನೀರು ಹಾಕಿ, ಒಂದೇ ಸರ್ತಿ ತುಂಬ ಹಾಕಬೇಡಿ. ನೀರು ಹಾಕಿ ಸ್ವಲ್ಪ ಸ್ವಲ್ಪ ನೀರು ಹಾಕಿ ಹೀಗೆ ಚೆನ್ನಾಗಿ ಒಂದು ಪೇಸ್ಟ್ ನೋಡಿ, ತುಂಬ ತಿಕ್ಕಾಗಿರಬೇಕು ಅದು ಪೇಸ್ಟ್. ಅದು ಆ ಗುಜ್ಜೆಗೆ ಆ ಬಜೆ ಪೋಡಿ ಇರ್ತದಲ್ಲ ಅದಕ್ಕೆಲ್ಲ ಚೆನ್ನಾಗಿ ಇಟ್ಕೊಳ್ಬೇಕು ಅದು, ಹಾಗಾಗಿ ನೀರು ಮಾಡಬಾರ್ದು. ಹೀಗೆ ತಿಕ್ಕಾಗಿ ಅದು ನಾನು ಒಂದು ಮಿಕ್ಸ್ ಮಾಡಿಕೊಂಡೆ ನೋಡಿ, ಎಲ್ಲ ಅಕ್ಕಿ ಹಿಟ್ಟು ಅದನ್ನೆಲ್ಲ ಹಾಕಿ. ಈಗ ನೋಡಿ 10 ನಿಮಿಷ ಆಯಿತು. ಇದು ಕುಕ್ಕರ್, ಇದು ಹಬೆ ಪಾತ್ರದ ಮುಚ್ಚಳ ತೆಗೆದು ನೋಡುವ. ಇದು 10 ನಿಮಿಷ, ತುಂಬ ಫುಲ್ ಬೇಯಬೇಕಂತಿಲ್ಲ, ಆದರೆ ಸ್ವಲ್ಪ ಬೇಯಬೇಕು. ಯಾಕಂದರೆ ಎಣ್ಣೆಲಿ ಅದು ಇಲ್ಲದ್ರೆ ತುಂಬ ಹೊತ್ತಾಗುತ್ತೆ, ಗುಜ್ಜೆ ಬೇಯಲಿಕ್ಕೆ ಸ್ವಲ್ಪ ತಡ ಆಗ್ತದಲ್ಲ, ಹಾಗಾಗಿ. ಮತ್ತು ಅದು ತಂಡ ಆಗಲಿಕ್ಕೆ ಬಿಡಬೇಕು. ನನಗೆ ಹೊತ್ತಾಯಿತು, ಊಟಕ್ಕೆ ಲೇಟ್ ಆಗ್ತದೆ ಅಂತ ನಾನು ಬಿಸಿಯೇ ಹಾಕಿದೆ. ಆ್ಯಕ್ಚುಲಿ ಅದನ್ನು ಸ್ವಲ್ಪ ತಂಡ ಆಗಲಿಕ್ಕೆ ಬಿಡಬೇಕು, ಹಬೆಯಲ್ಲಿ ಬೇಯಿಸಿದ್ದು ಗುಜ್ಜೆಯನ್ನು. ಆಮೇಲೆ ತಂಡ ಆದಮೇಲೆ ನಾವು ಬೌಲಲ್ಲಿ ಒಂದು ಅದಕ್ಕೆ ಒಂದು ಮಸಾಲ ಮಿಕ್ಸ್ ಮಾಡಿಕೊಂಡಿದ್ದೇವಲ್ಲ, ಅದಕ್ಕೆ ಇದನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಚೆನ್ನಾಗಿ ಮಿಕ್ಸ್ ಮಾಡಿದ ಮೇಲೆ ಅದು ನೋಡಿ ಹೀಗೆ ಮಿಕ್ಸಲ್ಲಿ ಮಾಡಿದ ಮೇಲೆ ಹೀಗೆ ಕಾಣ್ತದೆ ಚೆಂದ. ಮಿಕ್ಸ್ ಆದಮೇಲೆ ನೋಡಿ, ಈಗ ನಾನು ಮಿಕ್ಸ್ ಮಾಡ್ತಾ ಇದ್ದೇನೆ. ದಯವಿಟ್ಟು ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ವಿಡಿಯೋವನ್ನು ಕೊನೆಯವರೆಗೂ ನೋಡಿ, ಆಗ ನಿಮಗೆ ಫುಲ್ಲು ಗೊತ್ತಾಗ್ತದೆ. ನೋಡಿ ಹೀಗೆ ಚೆನ್ನಾಗಿ ಮಿಕ್ಸ್ ಆಗಿದೆ, ಮಿಕ್ಸ್ ಆಗಿ ಚೆಂದ ನೋಡಿ ಹೀಗೆ ಕೋಟ್ ಆಗಿದೆ ನೋಡಿ ಫುಲ್. ಅದು ನಾನೇನು ಮೆಣಸಿನ ಹುಡಿ ಮತ್ತು ಅಕ್ಕಿ ಎಲ್ಲ ಮಿಕ್ಸ್ ಮಾಡಿ ಒಂದು ಮಸಾಲೆ ಮಾಡಿದ್ದೆಲ್ಲ ಅದು. ಅದಾದಮೇಲೆ ಈ ಒಂದು ಪ್ಲೇಟಲ್ಲಿ ರವೆ ತೊಗೊಳ್ಳಿ, ಯಾವುದೇ ಉಪ್ಪಿಟ್ಟು ರವೆ ಆಯಿತು ಅಥವಾ ಅಕ್ಕಿ ರವೆ ತೊಗೊಂಡ್ರೂ ಆಯಿತು. ನಾನಿಲ್ಲಿ ಉಪ್ಪಿಟ್ಟು ಮಾಡುವ ರವೆಯನ್ನು ತೊಗೊಂಡಿದ್ದೇನೆ. ಅದನ್ನು ತೊಗೊಂಡು ಒಂದೊಂದೇ ಪೋಡಿಯನ್ನು ಹೀಗೆ ತೊಗೊಂಡು, ಬಜ್ಜಿ ಅಂತ ಹೇಳ್ತೀವಲ್ಲ ಅದನ್ನು ಅದರಲ್ಲಿ ಚೆನ್ನಾಗಿ ಕವರ್ ಮಾಡಬೇಕು, ಹೀಗೆ ಕೋಟ್ ಮಾಡಬೇಕು. ಹೀಗೆ ಆ ಪೋಡಿಗೆ ನೋಡಿ ಹೀಗೆ ಹೀಗೆ ಮಾಡಿ ಒಂದು ಪ್ಲೇಟಲ್ಲಿ ಇಟ್ಕೊಳ್ಳಿ.
ಯಾಕಂದರೆ ಎಣ್ಣೆ ಬಿಸಿ ಆದಮೇಲೆ ನಿಮಗೆ ಕೂಡಲೇ ಹಾಕೋಕ್ಕಾಗತ್ತಲ್ಲ ಒಂದೇ ಸರ್ತಿ. ಸ್ವಲ್ಪ ತುಂಬ ಎಕ್ಸ್ಪರ್ಟ್ ಇದ್ದವರು ಎಣ್ಣೆ ಬಿಸಿ ಆದಮೇಲೆ ಒಂದೊಂದೇ ಪೋಡಿಯನ್ನು ತೆಗೆದು ಹೀಗೆ ಹಾಕ್ತಾರೆ, ಹಾಗೆ ಸಾಕ್ಬೋದು. ಆದರೆ ನಿಮಗೆ ಎಣ್ಣೆ ಬಿಸಿ ಇಟ್ಟು ಸ್ವಲ್ಪ ಟೈಮ್ ಇರ್ತದಲ್ಲ, ಆವಾಗ ನೀವು ಈ ಥರ ಮಾಡಿಕೊಂಡ್ರೆ ನಿಮಗೆ ಸುಲ್ತದೆ. ಈಗ ಒಂದು ಇದರಲ್ಲಿ ನಾನು ಎಣ್ಣೆ ಕಾಯಿಸ್ಲಿಕ್ಕೆ ಇಟ್ಟಿದ್ದೇನೆ ನೋಡಿ. ಎಣ್ಣೆ ಬಿಸಿ ಆಗ್ತಾ ಉಂಟು, ಆಲ್ಮೋಸ್ಟ್ ಬಿಸಿ ಆಯಿತು ನೋಡಿ. ಚರ್ರ ಅಂತ ಶಬ್ದ ಬರ್ತದೆ, ಇದರಲ್ಲಿ ಶಬ್ದ ಬರ್ತಾ ಇಲ್ಲ ಅಷ್ಟೇ. ಮತ್ತೀಗ ಪೋಡಿಯನ್ನೆಲ್ಲ ಹಾಕಿ ಫ್ರೈ ಮಾಡಿ. ನಿಜವಾಗ್ಲೂ ನಾನು ಹೇಳ್ತೀನಿ, ಸುಳ್ಳು ಹೇಳೋದಲ್ಲ, ವೆರಿ 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 ಟೇಸ್ಟಿ, ತುಂಬ ಚೆನ್ನಾಗಿರುತ್ತೆ. ಒಂದು ಸರ್ತಿ ತಿನ್ಲಿಕ್ಕೆ ಸ್ಟಾರ್ಟ್ ಮಾಡಿದರೆ ನಿಲ್ಲಿಸ್ಲಿಕ್ಕೆ ಮನಸ್ಸೇ ಬರೋದಿಲ್ಲ. ಅನ್ನ ಪದಾರ್ಥ ಏನು ಬೇಡ, ಈ ಪೋಡಿಯನ್ನೇ ತಿಂದು ಕೂತ್ಕೊಳ್ಳುವ ಅಂತ ಆಗ್ತದೆ. ನಾನು ಇವತ್ತು ಹಾಗೆ ಮಾಡಿದ್ದೀನಿ. ಸಾಧಾರಣ ತುಂಬ ಪೋಡಿ ತಿಂದಿದ್ದೀನಿ ನೋಡಿ. ಹೀಗೆ ಆಗುವಾಗ ಸ್ವಲ್ಪ ಅದು ಬಣ್ಣ ಚೇಂಜ್ ಆಗುತ್ತೆ, ನಿಮ್ಗೆ ಗೊತ್ತಾಗುತ್ತೆ ಅದು ಆ್ಯಕ್ಚುಲಿ ಬೆಂದಿದೆ ಅನ್ನೋದು. ಹೇಗಂದರೆ ನಾವೇನಾದರೂ ಎಣ್ಣೆಗೆ ಬೇಯಿಸ್ಲಿಕ್ಕೆ ಹಾಕುವಾಗ ಅದು ಹೀಗೆ ನೋಡಿ ಕುದ್ದಿದಾಗಿ ಜುಳು ಅಂತ ಹೀಗೆ ಆಗ್ತಿರ್ತದಲ್ಲ, ಅದು ಸ್ವಲ್ಪ ನಿಲ್ಲತ್ತೆ. ಆಗ ಅರ್ಥ ಅದು ಬೆಂದಿದೆ ಅಂತ. ಮತ್ತು ನೋಡಿ ಇದು ಆಯಿತು ಆಲ್ಮೋಸ್ಟ್. ನನಗೆ ಹೇಳುವಾಗಲೇ ಬಾಯಲ್ಲಿ ನೀರು ಬರ್ತಾ ಉಂಟು. ಇದು ನನಗೆ ಮಾಡುವಾಗಲೇ ನಾನು ಬಿಸಿ 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 ಆದ ಕೂಡಲೇ ತೆಗೆದು ತಿಂದಿದ್ದೀನಿ ಇವತ್ತು ಪೋಡಿಯನ್ನು. ಅಷ್ಟು ಚೆಂದ. ದಯವಿಟ್ಟು ನೀವೆಲ್ಲ ಖಂಡಿತ ಮಾಡಿ ನೋಡಿ, ಮತ್ತು ಹೇಗಾಯ್ತು ಅಂತ ನನಗೆ ತಿಳಿಸಿ. ಕೊನೆಯವರೆಗೆ ವಿಡಿಯೋ ನೋಡಿ, ಆಗ ನಿಮಗೆ ಸರಿ ಗೊತ್ತಾಗ್ತದೆ ನಾನು ಹೇಗೆ ಮಾಡಿದ್ದು ಅಂತ. ನೋಡಿ ಈಗ ಪೋಡಿ ರೆಡೀ ಆಯಿತು ನೋಡಿ, ಸೂಪರ್. ಗುಜ್ಜೆ ಪೋಡಿ ರೆಡಿಯಾಗಿದೆ. ಗುಜ್ಜೆ ಸ್ವಲ್ಪ ಹದ ಇರಬೇಕು, ತುಂಬ ಚಿಕ್ಕದಿರಬಾರ್ದು. ನಾನು ಹೇಳಿದ್ದೀನಲ್ಲ ಮೊದಲೇ, ಆ ಥರ ಇರಬೇಕು ಸ್ವಲ್ಪ ಗುಜ್ಜೆ. ಕ್ರಿಸ್ಪಿಯಾಗಿ ರುಚಿಯಾಗಿದೆ. ನೀವು ಎಲ್ಲ ಟ್ರೈ ಮಾಡಿ ಮತ್ತು ನನಗೆ ಕಮೆಂಟ್ಸಲ್ಲಿ ತಿಳಿಸಿ ಹೇಗೆ ಆಯ್ತಂತ, ಆಯಿತಾ. ನಾನೀಗ ಅನ್ನದ ಜೊತೆ ಇದನ್ನು ತೊಗೊಂಡು ಸಾಂಬಾರು ಕೂಡ ಮಾಡಿದ್ದೀನಿ ಇವತ್ತು, ಅದ್ರ ಜೊತೆಗೆ ಊಟ ಮಾಡ್ತೀನಿ. ಊಟಕ್ಕೆ ಆಲ್ರೆಡಿ ಲೇಟ್ ಆಯಿತು. ಸೊ ಹಾಗಾಗಿ ನೀವು ಸಹ ಎಲ್ಲರೂ ಬನ್ನಿ ಊಟಕ್ಕೆ. ಥ್ಯಾಂಕ್ ಯು, ಬಾಯ್ ಬಾಯ್.